ಎಲ್ರಿಗೂ ನಮಸ್ಕಾರ. ವಿನೋದ್ ಚೆನ್ನಳ್ಳಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನು ನಿಮ್ಮ ವಿನೋದ್. ಬಿಗ್ ಬಾಸ್ 11 ಕಂಟೆಸ್ಟೆಂಟ್ ಆದ ಲಾಯರ್ ಜಗದೀಶ್ ಅವರು ಕಳೆದ ನಿನ್ನೆ ರಾತ್ರಿ ಅವರ ಮೇಲೆ ಹಲ್ಲೆ ಆಗಿದೆ. ಸ್ವತಃ ಲಾಯರ್ ಜಗದೀಶ್ ಅವರೇ ಫೇಸ್ಬುಕ್ ಲೈವ್ ಮುಖಾಂತರ ಅವರೇ ತಿಳಿಸಿದ್ದಾರೆ. ನನ್ನ ಮೇಲೆ 40ಕ್ಕೂ ಹೆಚ್ಚು ಜನ ಬಂದು ನನ್ನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆಂದು ಫೇಸ್ಬುಕ್ ಮುಖಾಂತರ ಲೈವ್ನಲ್ಲಿ ಬಂದು ಅವರು ಒಂದು ಹೇಳ್ಕೊಂಡಿದ್ದಾರೆ. ಯಾಕಾಯ್ತು ಹಾಗಾದ್ರೆ ಈ ಒಂದು ಹಲ್ಲೆ, ಯಾಕಾಯ್ತು ಈ ಒಂದು ಜಗಳ ಅಂತ ವಿವರಿಸ್ತಾ ಹೋಗ್ತೇನೆ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ. ನಾವು ಮಾಡುವಂತಹ ವಿಡಿಯೋಗಳು ನೋಟಿಫೈ ಮೂಲಕ ನಿಮಗೆ ನೇರವಾಗಿ ತಲುಪುತ್ತದೆ. ಪ್ರಮುಖವಾಗಿ ಲಾಯರ್ ಜಗದೀಶ್ ಅವರ ಮನೆ ಕೊಡಿಗೆಹಳ್ಳಿಯಲ್ಲಿ ಇದೆ. ಆ ಕೊಡಿಗೆಹಳ್ಳಿಯಲ್ಲಿ ಆ ಬೀದಿ ಒಳಗಡೆ ಅಣ್ಣಮ್ಮನ ಕುಂದಿರ್ಸ್ತೀವಿ ಅಂತಂದು ಹೇಳ್ಬಿಟ್ಟು ಈ ಲಾಯರ್ ಜಗದೀಶ್ ಅವರು ಇರುವಂತಹ ಅವರ ಒಂದು ಏರಿಯಾದಲ್ಲಿ ದೇವ್ರನ್ನ ಏನೋ ಕುಂದಿರ್ಸ್ತಾರಲ್ಲ, ಆ ದೇವ್ರನ್ನ ಕುಂದಿರಿಸುವ ಸಲುವಾಗಿ ಕೆಲವೊಂದು ಲಾಯರ್ ಜಗದೀಶ್ ಅವರು ತಪ್ಪುಗಳು ಸಹ ಕೆಲವೊಂದು ಪ್ರಮುಖವಾಗಿ ಕಾಣ್ತಾ ಇದೆ. ಏನಪ್ಪಾ ಅಂತಂದ್ರೆ ಆ ಒಂದು ಏರಿಯಾದ ಒಳಗಡೆ, ಆ ಒಂದು ವಟಾರದ ಒಳಗಡೆ ಸಾರ್ವಜನಿಕ ಕಾರ್ಯಕ್ರಮಗಳು ಏನಾದರೂ ದೇವ್ರನ್ನಾದ್ರೂ ಕುತ್ಕೊಳ್ತಾರೆ, ಗಣೇಶನಾಗ್ಲಿ ಅಣ್ಣಮ್ಮ ಆಗ್ಲಿ ಇನ್ನು ಕೆಲವೊಂದು ಏನಾದ್ರೂ ದೇವ್ರುಗಳನ್ನು ಕುತ್ಕೊಳ್ತಾರೆ ಅಂತಂದ್ರೆ ಇವ್ರು ಸಾರ್ವಜನಿಕರು ಅದಕ್ಕೆ ಸ್ವಲ್ಪ ಸಹಕರಿಸಬೇಕು. ಏನಂತಂದ್ರೆ ನಮ್ಮ ಏರಿಯಾದೊಳಗೆ ಮಾಡ್ತಾ ಇದಾರಲ್ಲ, ನಾವು ಸಹ ಸಹಕರಿಸಬೇಕು ಅಂತಂದೇಳಿ ಸಹಕರಿಸಬೇಕು. ಅದು ಬಿಟ್ಬಿಟ್ಟು ಅವ್ರ ಮೇಲೆ ಈ ತರ ದಬ್ಬಾಳಿಕೆ ಮಾಡೋದು, ಇವರು ಸಹ ಫಸ್ಟ್ ಎದೆ ಕಟ್ಕೊಂಡೋಗಿದ್ದು ಇವರು ಏನೋ ಒಂದು ಒಳ್ಳೆ ರೀತಿಯಿಂದ ನಡ್ಕೊಂಡಿಲ್ಲ. ಅಲ್ಲೇನು ಫಸ್ಟ್ ಅವ್ರು ಏನೋ ಒಂದು ಕೇಳಕ್ಕಂತ ಏನು ಬಂದಾಗ ಅವ್ರ ಮೇಲೆ ಇವರು ಎದೆ ಬೂಸ್ಕೊಂಡು ಹೋಗಿರೋದು ಫಸ್ಟ್. ಕೆಲವೊಂದು ವಿಡಿಯೋಗಳು ತುಣುಕು ಆಗ್ತಾ ಇರ್ತೀನಿ, ನೀವು ಬೇಕಾದ್ರೆ ನೋಡಿ ಅಲ್ಲಿ. ಮತ್ತೆ ಅಲ್ಲಿ ಒಬ್ಬರಿಗೊಬ್ಬರು ಅವರು ಸಹ ಈತ ಕುತ್ತಿಗೆ ಹಿಡ್ಕೊಂಡು ಬಡದಾಟ ಎಲ್ಲ ಮಾಡಬಾರ್ದು. ಕೆಲವೊಂದು ಏನಪ್ಪಾ ಅಂತಂದ್ರೆ ಅಲ್ಲಿ ಒಬ್ರಿಗೊಬ್ರು ಏನು ಹೊಡೆದಾಡ್ಕೊಂಡಿಲ್ಲ, ಖಾಲಿ ತಳ್ಕೊಂಡಿದ್ದಾರೆ. ಲಾಯರ್ ಜಗದೀಶ್ ಅವರು ಪ್ರಮುಖವಾಗಿ ಸೋಷಿಯಲ್ ಮೀಡಿಯಾಗಳಿಗೆಲ್ಲ ಒಂದು ಒಳ್ಳೆ ಹೆಸರಿತ್ತು, ಒಂದು ಒಳ್ಳೆ ಗೌರವ ಘನತೆಗಳನ್ನು ಎಲ್ಲ ಕಾಪಾಡ್ಕೊಂಡು ಬಂದಿದ್ರು. ಹಾಗೂ ಸಾರ್ವಜನಿಕರಿಗೆ ಏನಾದರೂ ತೊಂದರೆ ಆದಂಥ ಸಂದರ್ಭದಲ್ಲಿ ಸಹ ಇವರು ಸಹ ಮುಂದೆ ನಿಂತು ಕೆಲವೊಂದು ಹೋರಾಟಗಳಲ್ಲಿ ಇವರು ಪ್ರಮುಖವಾಗಿ ಪಾತ್ರವಹಿಸಿ ಮುಂದೆ ನಿಂತು ಎಲ್ಲ ಹೋರಾಟಗಳನ್ನು ಯಶಸ್ವಿ ಮಾಡಿ ಕೊಟ್ಟಾರ. ಒಂದು ಜಗಳದಲ್ಲಿ ಯಾರು ಏನೆಲ್ಲ ಮಾಡ್ಕೊಂಡ್ರು, ಯಾರು ತಳ್ಕೊಂಡ್ರು, ಯಾರು ಹೊಡೆದಾಡ್ಕೊಂಡ್ರು ಅಂತಂದು ಹೇಳ್ಬಿಟ್ಟು ನೀವು ಒಂದ್ಸಲ ನೋಡ್ಕೊಂಬನ್ನಿ. ಆ ವಿಡಿಯೋ ಒಂದು ನಿಮಿಷದ ವಿಡಿಯೋ ಏನೋ ಇದೆ, ಮುಂದೆ ಹಾಕ್ತೀನಿ. ಯೋಚನೆ ಮಾಡ್ಕೊಂಡು